ಪಾರ್ಟಿ ಒಳ್ಳೆ ಇದು ಕೊಡ್ತಲ್ಲ. ಹಾಂ, ಖಂಡಿತ ಸರ್, ಖಂಡಿತ. ನನಗೆ ಕಿರಿಕ್ ಪಾರ್ಟಿ ಉಳಿದವರು ಕಂಡಂತೆ ನನಗೆ ಆ್ಯಕ್ಚುಲಿ ಮೊದಲನೇ ನನಗೆ ಹಿಟ್ ನನಗೆ ಕೊಟ್ಟಿದ್ದು ಘಾಟಿಯ ಇಳಿದು ಹಾಡು. ಸೊ ಅದರಿಂದನೇ ಅಂದರೆ ಎವ್ರಿಥಿಂಗ್ ದೊಡ್ಡ ಒಂದು ಯೂಟರ್ನ್ ನನಗೆ ಉಳಿದವರು ಕಂಡಂತೆ ಸಿನಿಮಾ. ಅದರ ಇತ್ತೀಚೆಗೆ ಬಂದ ಮಹಾರಾಜ ಅಂತ ಒಂದು ಸಿನಿಮಾ ನಾನು ತಮಿಳಿನಲ್ಲಿ ಮಾಡಿದೆ. ಅದ್ರ ನಿರ್ದೇಶಕರು ನನ್ನನ್ನು ಹುಡ್ಕೊಂಡು ಬಂದಿದ್ದು ಉಳಿದವರು ಕಂಡಂತೆ ಅಂತ ನೋಡಿ ಈ ಥರ ನಾನೊಂದು ಕೊರಂಗು ಬೊಮ್ಮೆ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಅಲ್ಲಿಂದನೇ ಬಂದಿದೆ. ಅನೂಪ್ ಭಂಡಾರಿ ಅವರು ಸಿಕ್ಕಿದ್ದು ನನಗೆ ಉಳಿದವರು ಕಂಡಂತೆ ಸಿನಿಮಾ ನೋಡಿ ನಾನು ತುಂಬ ಅಂದರೆ ನಾನು ಕೆಲಸ ಮಾಡಿದ ನನಗೆ ರಿಷಬ್ ಶೆಟ್ಟಿ ಅವರು ಸಿಕ್ಕಿದ್ದು ಉಳಿದವರು ಕಂಡಂತೆ ಅಂತಾನೆ. ಸೊ ಉಳಿದವರು ಕಂಡಂತೆ ಹ್ಯಾಸ್ ಗಿವನ್ ಸೋ ಮೆನಿ ಥಿಂಗ್ಸ್ ಟು ನನ್ನ ಇನ್ ಮೈ ಲೈಫ್. ಅದರಲ್ಲೂ ಘಾಟಿಯ ಹಿಡಿದು ಹಾಡು, ಯಾಕಂದರೆ ನಾನು ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ. ಅಂದರೆ ಎಲ್ಲ ಕಡೆ ನಂಗೆ ಗೊತ್ತಿಲ್ಲ, ನನಗೆ ಒಂದು 6 ತಿಂಗಳು 8-10 ತಿಂಗಳು ಆದಮೇಲೆ ನಂಗೆ ಗೊತ್ತಾಯಿತು ಹಾಡು ಇಷ್ಟು ಪಾಪ್ಯುಲರ್ ಆಗಿದೆ, ಮ್ಯೂಸಿಕ್ ಬಗ್ಗೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ. ಅಂದರೆ ಹೇಳೋರು ಸೂಪರ್ ಅಂತ. ಅದು ಯಾವಾಗಲೊಂದು ಸಿನಿಮಾ ರಿಲೀಸ್ ಆದಾಗ ಅದೊಂದು ಜಿಗಿ 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 ಅಂತ ಇರುತ್ತೆ, ಸೂಪರ್ ಅಂತೆ ಅದಂಗಂತೆ. 3ನೇ ದಿವಸ 4 ದಿವಸ ಆದಮೇಲೆ ಅದ್ರದ್ದು ರಿಯಾಲಿಟಿ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ನಂಬಕ್ಕೆ ಹೋಗ್ತಾ ಇರಲಿಲ್ಲ. ಅದಾದಮೇಲೆ ಎಲ್ಲರೂ ಬಂದರು, ಅಲ್ಲಿ ಯಾವುದೋ ಲಂಬಾಣಿ ತಾಂಡ ಅಲ್ಲಿ ಅಯ್ಯಯ್ಯೋ ಅಂತ ಹಾಕೊಂಡು ಹೋಗ್ತಾಯಿದ್ರು ಅಂತ ನಮ್ಮ ತಂದೆ ಹೇಳಿದ್ರು. ಹೋಗ್ತಾಯಿದ್ರೆ ಕಣೋ, ತುಂಬ ಖುಷಿ ಆಯಿತು ಕಣೋ ಹಾಡು. ಆಟೋದಲ್ಲೇ ಕೇಳಿದೆ, ಯಾವತ್ತೂ ಫೋನ್ ಮಾಡದೇ ಇರೋ ಎಷ್ಟೊಂದು ಜನ ನನ್ನ ಫ್ರೆಂಡ್ಸು ರಿಲೇಷನ್ಸು ಅವರೆಲ್ಲ ಫೋನ್ ಮಾಡಿ ನಿನ್ನ ಹಾಡು ಆ ಆಟೋದಲ್ಲಿ ಹೋಗ್ತಾಯಿತ್ತು. ನನ್ನ ಪಿಯಾನೋ ಟೀಚರ್, ನಾನು ಅವಾಗ ಅಭ್ಯಾಸ ಮಾಡ್ತಾಯಿದ್ದೆ, ಅವರು ಐ ಹರ್ಡ್ ಯುವರ್ ಸಾಂಗ್ ಮ್ಯಾನ್ ಅಂತ ಅವರು ಹೇಳಿದ್ರು. ಅವಾಗ ನನಗೆ ಒಂದು 6 ತಿಂಗಳು 10 ತಿಂಗಳು ಆದಮೇಲೆ ನಂಗೆ ರಿಯಲೈಸ್ ಆಯಿತು, ಓಕೆ ಹಾಡು ಹಿಟ್ಟಾಗಿದೆ ಅಲ್ವಾ ಹಂಗೆ ಅಂತ. ಸೊ ಅದೊಂದು ಮ್ಯಾಜಿಕಲ್ ಮೂಮೆಂಟ್ ನಮಗೆ ಉಳಿದವರು ಕಂಡಂತೆ. ಯಾಕಂದರೆ ಅಷ್ಟೇ ಸಮಯ ಕೊಟ್ಟು ಮನಸ್ಸು ಕೊಟ್ಟು ಎಲ್ಲನೂ ನಾನು ಇವತ್ತು ಜ್ಞಾಪಕ ಇದೆ. ನಾನೊಂದು ಪೋಸ್ಟ್ ಹಾಕಿದ್ದೆ, ಆಲ್ ದೀಸ್ ಅಂದರೆ ಒಂದು ವರ್ಷ ನಾನು ಅದಕ್ಕೇನೆ ಕೆಲಸ ಮಾಡ್ತೀನಿ ಅಂತ ಒಂದು ಷರತ್ತಿತ್ತು. ನಮ್ಮ ರಕ್ಷಿತ್ ಶೆಟ್ಟಿ ಅವ್ರು ಹೇಳಿದರು, ನೀವು 1 ವರ್ಷ ಬೇರೆ ಯಾವ ಸಿನಿಮಾನ ಕೆಲಸ ಮಾಡೋಂಗಿಲ್ಲ ಅಂತ. ನನಗೆ ಅದೇ ಸಿನಿಮಾ 1 ವರ್ಷ ಬರೀ ಉಳಿದವರು ಕಂಡಂತೆಯೇ ಮನಸ್ಸಲ್ಲಿ ಬೆಳಿಗ್ಗೆ ಎದ್ದರೆ ಅದನ್ನು ಹೆಂಗೆ ಮಾಡೋಣ, ಇದನ್ನ ಹೆಂಗೆ ಮಾಡೋಣ ಏನು ಅಂತ ಪ್ರತಿಯೊಂದು ಒಂದು ಒಳ್ಳೆ ಅನುಭವ, ಜೀವನದ ಅನುಭವನೂ ಕೊಡ್ತು. ಸಿನಿಮಾ ಹೆಂಗೆ ಹಾಡುಗಳು ಕಂಪೋಸ್ ಮಾಡೋದು ಹೆಂಗೆ, ಅದು ಒಂದು ಟರ್ನಿಂಗ್ ಪಾಯಿಂಟ್. ನಾನು ಯೋಚನೆ ಉಳಿದವ್ರು ಕಂಡಂತೆ ಮುಂಚೆ ಅದೇ ವಿಚಾರನೇ ನಾನು ಬೇರೆ ಥರ ಯೋಚನೆ ಮಾಡ್ತಿದ್ದೆ. ಉಳಿದವ್ರು ಕಂಡಂತೆ ಆದಮೇಲೆ ಬೇರೆ ಥರ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಅದೇ ಥರ ಒಂದೊಂದು ಸ್ಟೇಜಲ್ಲೂ ಅದಾದಮೇಲೆ ರಂಗಿತರಂಗ ಅಂತ ಸಿನಿಮಾದಾಯಿತು. ಅದರಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಒಳ್ಳೆ ಹೆಸರು ಸಿಕ್ತು ನನಗೆ. ಅದರಿಂದ ನನಗೆ ಸುಂದರಾಂಗಜಾಣ, ಶ್ರೀಕಂಠ ಅನ್ನೋ ಸ್ಟಾರ್ ಸಿನಿಮಾ, ಗಣೇಶ ಸರ್ದು ಮತ್ತು ಶಿವಣ್ಣ ಅವ್ರದ್ದು ಸಿನಿಮಾ ನನಗೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ತು ನನಗೆ. ಸೊ ಎಲ್ಲನೂ ಸರ್ ಕ್ರೊನಾಲಜಿ ನೋಡಿದ್ರೆ ಒಂದೊಂದಕ್ಕೂ ಒಂದೊಂದು ಲಿಂಕ್ ಇದೆ ಈ ಸಿನಿಮಾ ಇದರಿಂದ. ಸೊ ಅವತ್ತೇ ಉಳಿದೋರ್ಕೊಂಡಂತೆ ನೋಡಿ ನನಗೆ ತಮಿಳ್ ಸಿನಿಮಾ ಕೊರಂಗು ಬೊಮ್ಮೆ ಸಿಕ್ತು. ಆ ಸಿನಿಮಾ ನನಗೆ ಅಷ್ಟೊಂದು ಅಂದರೆ ಕಮರ್ಷಿಯಲ್ ನಮಗೆ ವರ್ಕೌಟ್ ಆಗಲಿಲ್ಲ ತಮಿಳ್ ಬೇರೆ ಲ್ಯಾಂಗ್ವೇಜಲ್ಲಿ. ಆದರೆ ಅದು ಆ ಒಂದು ರಿಲೇಷನ್ಶಿಪ್ ವಿತ್ ದ ಡೈರೆಕ್ಟರ್ ನನಗೆ ಮಹಾರಾಜ ಅನ್ನೋ ಒಂದು ಸಿನಿಮಾ ನಂಗೆ ಸಿಕ್ತು. ಇವತ್ತು ಮಹಾರಾಜ ನೆಟ್ಫ್ಲಿಕ್ಸ್ನಲ್ಲಿ ಇಂಡಿಯಾದಲ್ಲೇ ಮೋಸ್ಟ್ ವ್ಯೂಡ್ ಸಿನಿಮಾ ಇನ್ ಇಂಡಿಯಾ ಇಸ್ ಮಹಾರಾಜ ಇವತ್ತಿನ ದಿವಸ. ಸೊ ಈ ಹಿಂತಿರುಗಿ ನೋಡಿದ್ರೆ ಎಲ್ಲನೂ ಯಾರೋ ಕೂತ್ಕೊಂಡು ಡಿಸೈನ್ ಮಾಡ್ದಂಗಿದೆ, ನೀನು ಈ ಸಿನಿಮಾ ಮಾಡು, ಈ ಸಿನಿಮಾ ಈ ಬಿಗಡೆಗಾಗುತ್ತೆ, ಇದನ್ನು ಹಾಡು ಕೇಳಿ ಇವನು ಬರ್ತಾನೆ, ಇದನ್ನು ಹಾಡು ಕೇಳಿ ಇವನು ಬರ್ತಾರೆ. ಸೊ ಒಬ್ಬೊಬ್ಬರೇ ಎಲ್ಲನೂ ಡಿಸೈನ್ ಮಾಡಿದ ಇದೆ. ದೇವರನ್ನು ತುಂಬ ನಂಬ್ತೀರಿ? ಖಂಡಿತ ಸರ್, ಪ್ರತಿಯೊಂದೂ ಅವರಿಂದನೇ ಅನ್ನೋ ನಂಬಿಕೆ, ದೇವರ ಆಟ ಇದೆಲ್ಲ. ಖಂಡಿತ 100% ದೇವ್ರನ್ನ 100% ನಂಬ್ತೀನಿ. ಕೆಲವರೆಲ್ಲ ದೇವರಿಲ್ಲ ಅನ್ನೋರಿಗೆ ಒಂದು ಶಕ್ತಿ ಅಂತ ಅಂದ್ಕೊಳ್ತಾರೆ, ಕೆಲವರು ಎನರ್ಜಿ ಅಂತ ಅಂದ್ಕೊಳ್ತಾರೆ. ನಾನು ಅದಕ್ಕೆ ಒಂದು ಪದ ಕೊಡ್ತೀನಿ, ದೇವರು. ಹೀಗೆ ಹೇಗಿದೆ ತಮಿಳು ತೆಲುಗಿನಲ್ಲಿ ಕೆಲಸಗಳು ಇದೆ ಸರ್. ಒಳ್ಳೊಳ್ಳೆ ಆಫರ್ಸ್ ಬರ್ತಾಯಿದೆ, ಕೆಲಸ ನಾನು ಮಾಡ್ತಾಯಿದ್ದೀನಿ. ಸೊ ಯಾವಾಗಲೂ ನನಗೆ ಇಲ್ಲ ಅನ್ನೋದಕ್ಕೆ ಭಯ, ಯಾಕಂದರೆ ಒಂದಾದ್ರೂ ಸಿನಿಮಾ ರಿಲೀಸ್ ಆಗಿ ಅನ್ನೋ ದಿವಸಗಳಲ್ಲ. ಸೊ ಇಲ್ಲ ಅನ್ನೋ ಭಯ ನನಗೆ. ಸೊ ನನಗೆ ಏನೇ ಬಂದ್ರೂ ನನ್ನ ಸಮಯದೊಳಗೆ ಏನೇ ಆಗುತ್ತೆ ಅಂದರೆ ಅದು ನಾನು ಮಾಡ್ತೀನಿ. ನನ್ನ ಬಾಯಿಂದ ಮಾತ್ರ ಬರೋ ಕೆಲಸ ನಾನು ಮಾಡಲ್ಲ. ಐ ವಾಂಟ್ ಟು ಇವತ್ತು ಹೆಂಗೆ ಮಾಡ್ತೀರಾ ಅಂತ ಎಲ್ಲ ಕೇಳ್ತಾರೆ ಅಂತ. ಸಿ ಐ ನೋ ಐ ಕ್ಯಾನ್ ಡೂ ಇಟ್. ನೀವು ಅಟ್ ಎ ಟೈಮ್ ನಾನು 2 ಸಿನಿಮಾ 3 ಸಿನಿಮಾ ಬೇಕಾದ್ರೆ ನಾನು ಮಾಡ್ತೀನಿ. ಆ ಶಕ್ತಿ ನನಗಿದೆ, ಆ ಒಂದು ಮನಸ್ಸಿದೆ, ಆ ಇಚ್ಛೆ ಇದೆ. ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ವೆನ್ ದ ಮೂಮೆಂಟ್ ಇಸ್ ಕಮ್ ಐ ವಾಂಟ್ ಟು ಲೀವ್ ದಟ್ ಮೂಮೆಂಟ್. ನಾನು ಬೆಳಗ್ಗೆಯಿಂದ ಸುಸ್ತಾಗೋವರೆಗೂ ಕೆಲಸ ಮಾಡ್ತೀನಿ, ಸುಸ್ತಾದ್ಮೇಲೆ ಮಲ್ಕೊಳ್ತೀನಿ, ಎದ್ಮೇಲೆ ಮತ್ತೆ ಕೆಲಸ ಮಾಡ್ತೀನಿ.
ಯಾವಾಗಲಾದರೂ ಒಂದೆರಡು ಸಾರಿ ತೊಗೊಂಡು ಅಪ್ಪ ಅಮ್ಮ ನೋಡೋಕೆ ಹೋಗ್ತೀನಿ. ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಒಂದು ಲೀಜರ್ ಥರ ಎಲ್ಲರೂ ಹೋಗಿ ಬರ್ತೀನಿ, ಮತ್ತೆ ಕೆಲಸ ಮಾಡ್ತೀನಿ. ಫ್ಯಾಮಿಲಿ ಬಗ್ಗೆ ಹೇಳಿ. ಅಪ್ಪ ನನ್ನ ಮೊದಲನೇ ಗುರು ಲೋಕನಾಥ್, ಬಿ ಲೋಕನಾಥ್ ಅಂತ ನಮ್ಮ ತಂದೆಯವ್ರ ಹೆಸರು. ನಮ್ಮ ತಂದೆಯವರು ಹಾಡ್ತಾರೆ, ನನ್ನ ತಾಯಿಯವರು ಹಾಡ್ತಾರೆ. ನನ್ನ ತಾಯಿ ಮನೆ ಕಡೆ ನಮ್ಮ ಅಜ್ಜಿ ಬಂದು ಅವರು ವಸಂತಮಣಿ ಅಂತ, ಅವರು ವೀಣೆ ವಿದ್ವಾನ್, ಅವರು ಮೈಸೂರಿನಲ್ಲಿ ಇದ್ದರು. ನಮ್ಮ ತಂದೆ ಮನೆ ಕಡೆ ಎಲ್ಲರೂ ಮೋಸ್ಟ್ ಆಫ್ ದ ಎಲ್ಲರೂ ಜೀವನ ಅವ್ರು ನಡೆಸ್ತಿರೋದೇ ಸಂಗೀತದಿಂದ, ಮ್ಯೂಸಿಕ್ಕು, ಶೋಸ್ ಮಾಡೋದು ಇದೆಲ್ಲ. ನಮ್ಮ ತಂದೆಯವರೊಂದು ಟ್ರೂಪ್ ಇದೆ, ಭದ್ರಾವತಿ ಬ್ರದರ್ಸ್ ಅಂತ. ಸೊ ಅಲ್ಲಿಂದನೇ ಎಲ್ಲನೂ ಮನೇಲಿ ನನಗೆ ಬುದ್ಧಿ ಬಂದಾಗಿಂದನೂ ಮನೇಲಿ ಸಂಗೀತ ಇದೆ. ನಾವು ಹೆಂಗೆ ಡಾಕ್ಟ್ರ್ ಮನೆಯಲ್ಲಿ ಅದಕ್ಕೆ ಆ ಸಬ್ಜೆಕ್ಟ್ ರಿಲೇಟೆಡ್ ಒಂದು ಮಾತಿರುತ್ತಲ್ಲ, ಈ ಪೇಷಂಟ್ ನೋಡಿದೆ ಅವನಿಗೆ ಈ ಮಾತ್ರೆ ಕೊಟ್ಟೆ, ಆ ಥರ ಸಂಗೀತದೇ ಪ್ರತಿಯೊಂದು ಎಲ್ಲನೂ. ಸೊ ನನಗೆ ಸಂಗೀತ ವಾತಾವರಣ, ಈ ಕಡೆ ಅಜ್ಜಿ ಮನೆಗೆ ಹೋದ್ರೂ ಅಲ್ಲೂ ಸಂಗೀತನೇ, ಇಲ್ಲಿ ಅಪ್ಪನ ಮನೆ ಕಡೆ ಬಂದ್ರೂ ಅಲ್ಲೂ ನನ್ನ ದೊಡ್ಡಪ್ಪಂದಿರು ಎಲ್ಲರೂ ಸಂಗೀತಗಾರರು ಎಲ್ಲರೂ. ಸೊ ಸಂಗೀತದಿಂದನೇ ಎವ್ರಿಥಿಂಗ್ ಎಲ್ಲನೂ. ಸೊ ಭದ್ರಾವತಿಯಿಂದ ಬಂದು ಭದ್ರವಾಗಿ ಇಲ್ಲಿ ನೆಲೆಯೂರಿದ್ದೀರಿ ಅಂತ ಹೇಳಿ. ಹಾಂ ಸರ್. ಅಲ್ವಾ? ರಾಜ್ಕುಮಾರ ಒಂದು ಸಲ ನಾನೇ ಭೇಟಿಯಾದಾಗ ಒಂದು ಮಾತು ಕೇಳಿದ್ದೆ ಅವ್ರ ಹತ್ರ. ಬಂಗಾರದ ಮನುಷ್ಯ 2 ವರ್ಷ ಎಲ್ಲ ಓಡ್ತು. ಅವ್ರ ಹತ್ರ ಕೂತ್ಕೊಂಡು, ಸರ್ ಅದು 2 ವರ್ಷ ಹೆಂಗೆ ಓಡ್ತು ಸರ್, ನಿಮ್ಗೇನಾದರೂ ಅದರ ಐಡಿಯಾ ಇದೆ ಅಂತ ಕೇಳಿದೆ. ಅವರು ಏನು ವಿಚಾರ, ಸಾಮಾನ್ಯವಾಗಿ ಹೇಳಿದೆ, ರಾಜ್ಕುಮಾರ್ ಅವರೇ ಆಗಿರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು ಅಥವಾ ಕಥೆನೇ ಆಗಿರ್ಬೋದು, ಏನೋ ಹೇಳ್ತಾರಲ್ಲ, ಅವ್ರೇನು ಹೇಳಿದ್ರು, ನಾವು ಶೂಟಿಂಗ್ ಹೋದಾಗ, ಹಾಡಿನ ಶೂಟಿಂಗ್ ಹೋದಾಗ ಅಲ್ಲಿ ತುಂಬ ಜನ ನಿಂತಿರ್ತಾರೆ, ಅದರಲ್ಲಿ ಒಬ್ಬ ಅಲ್ಲೇ ಪಾಸ್ ಆಗಿಬಿಟ್ಟ, ಬಹುಶಃ ಅವನ ಅದೃಷ್ಟ ಇರ್ಬೋದೇನೋ ಅಂತೇಳಿ. ಹೌದು, ಅವನ ಅದೃಷ್ಟ ಈ ಫಿಲ್ಮನ್ನು 2 ವರ್ಷ ಓಡಿಸ್ಬಿಡ್ತು ಅಂತೇಳಿ ತನಗೆ ತಾನು ಹೇಳ್ಕೊಳ್ಳಲ್ಲ, ನನ್ನ ಸಿನಿಮಾ ಅದು ಅಂತೇಳಿ. ಇಲ್ಲ ಸರ್, ಅದು ಅವರು ಏನು ಯಾಕೆ ಹಂಗೆ ಅಂದಿರ್ಬೋದು ಅನ್ನೋದು ನಾನು ಊಹೆ ಮಾಡೋಕ್ಕೆ ಸಾಧ್ಯ ಇದೆ. ಬಿಕಾಸ್ ಗೊತ್ತಿಲ್ಲ ಅಂದಾಗ ನಾವು ಮೇಲೆ ನೋಡ್ತೀವಿ ಸರ್, ಹೆಂಗಾಯಿತು ಗೊತ್ತಿಲ್ಲ ಅಂದಾಗ ನಮಗೆ ಎಷ್ಟು ಅರ್ಹತೆ ಇದೆಯೋ ಗೊತ್ತಿಲ್ಲ ನಮಗೆ, ನಾವು ಮಾಡ್ಬೇಕಾದ್ರೆ. ಬಟ್ ಕೆಲವೊಂದು ಪ್ರೀತಿ ವಿಶ್ವಾಸಗಳು ಸಿಕ್ಕಿದಾಗ, ಕೆಲವೊಂದು ಸಿನಿಮಾಗಳು ಸಿಕ್ಕಿದಾಗ ನಮಗೆ ನಾನು ಹೇಳಿದಷ್ಟು ದೇವರೇ ಹೆಂಗೆ ಇದು ಅಂತ ಆ ಜಾಗದಲ್ಲಿ ಆ ಟೈಮಲ್ಲಿ ಆ ಜಾಗದಲ್ಲಿ ನಮಗೊಂದು ಅಲ್ಲಿ ಇರೋ ಥರ ಒಂದು ಅದೃಷ್ಟ ನನಗೆ ಕೊಟ್ಟಿದ್ದೀರ. ಒಂದು 5 ನಿಮಿಷನೋ 10 ನಿಮಿಷನೋ ಫೋನ್ ಎತ್ತಲಿಲ್ಲ ಅಂದ್ರೂ ಮಿಸ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಬಟ್ ಅಲ್ವಾ ಸರ್, ಅವಾಗ 100% ಚಾನ್ಸ್ ಇರುತ್ತೆ. ಎಷ್ಟೋ ಆ ಥರ ಆಗಿದೆ, ಆಗಿದೆ. ನೀವು ಫೋನ್ ಎತ್ತಲಿಲ್ಲ ಜನೇಶ್, ಬೇರೆ ಯಾರಿಗೋ ಕೊಟ್ಬಿಟ್ರಿ, ಒಂದು ಫೋನ್ ಎತ್ತಿದ್ರೆ ಎಲ್ಲ ಆಗ್ತಾಯಿತ್ತಲ್ಲ ಅಂತ ಅನ್ನೋ ಥರ. ಕೆಲವೊಬ್ಬರೆಲ್ಲ ಯಾವುದೋ ಸಿನಿಮಾ ನೋಡ್ತಾ ಇದ್ದೆ ಒಂದ್ಸತಿ, ಅರ್ಜೆಂಟಾಗಿ ಮಾತಾಡಬೇಕು ಬನ್ನಿ ಅಂತ ಹೇಳಿ ನನಗೆ ಆ ಸಿನಿಮಾ ಬಿಟ್ಟು ಎಬ್ಬಿಸ್ಕೊಂಡು ಕರ್ಕೊಂಡು ಬಂದು ಮಾತಾಡಿ ಎಷ್ಟು ತಿಂಗ್ಳುಗಟ್ಟಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆಮೇಲೆ ದಿಢೀರಂತ ನೋಡಿದ್ರೆ ನಾವು ಆ ಸಿನಿಮಾದಲ್ಲಿ ಇರ್ತಿರ್ಲಿಲ್ಲ. ಸೊ ಆ ಥರದ್ದೆಲ್ಲನೂ ಇದಾಗಿದೆ ಸರ್. ಸೊ ಹಂಗಾದಾಗ ಸೊ ನಾವು ಇದನ್ನು ತೊಗೊಂಡಾಗ ಅದನ್ನು ಹಾಗೆ ತೊಗೊಬೇಕು, ಎರಡೂ ವಿ ಹ್ಯಾವ್ ಟು ಟೇಕ್ ಇಟ್ ದ ಸೇಮ್ ವೇ. ಸೊ ಅದಕ್ಕೆ ನಾನು ಹೇಳೋದು, ಐ ಡೋಂಟ್ ನೋ, ನನಗೆ ದೇವರೇ ಹೆಂಗಾಯಿತು ಅಂತ ನನಗೆ ಗೊತ್ತಿಲ್ಲ. ಸಾಂಗ್ ಮಾಡಿದ್ವಿ, ಇವಾಗ್ಲೂ ಯೋಚನೆ ಮಾಡಿದ್ರೆ ಹೆಂಗೆ ವರ್ಕ್ ಮಾಡಿ ಆ ಪ್ರೊಸೆಸ್ಸೇ ನಂಗೆ ಜ್ಞಾಪಕ ಇಲ್ಲ. ಸೊ ದಟ್ಸ್ ವೈ ನಮಗೆ ಒಂದು ದಿವಸನೂ ನಮಗೆ ಒಂದೊಂದು ಓಕೆ ಹೊಸದಾಗಿ ನನ್ನ ಕಂಪ್ಯೂಟ್ರಲ್ಲಿ ಯಾವ ಟೆಂಪ್ಲೇಟ್ ನಾನು ಇಟ್ಕೊಳ್ಳೋದಿಲ್ಲ, ಏನಿಲ್ಲ. ಆ ಸಮಯದಲ್ಲಿ ಏನು ಮನಸ್ಸಿಗೆ ಬರುತ್ತೋ ಆ ಮ್ಯೂಸಿಕ್ನ ನಾನು ಮಾಡ್ತೀನಿ. ಅದಾದಮೇಲೆ ನಾನು ಥಿಯರಿಯಾಗಿ ನಾನು ಕಲ್ತಿರೋಂಥ ಮ್ಯೂಸಿಕನ್ನ ಇಟ್ಕೊಂಡು ಅದನ್ನು ಕ್ರಾಫ್ಟಿಂಗಿಗೆ ನಾನು ಯೂಸ್ ಮಾಡ್ತೀನಿ ಹೊರತು ಮನಸ್ಸಿಂದ ನಾವು ಆಲೋಚನೆ ಮಾಡಿ ಏನು ಬರುತ್ತೋ ಆ ಸಮಯಕ್ಕೆ ಅದನ್ನು ಮಾಡಿ, ಅದನ್ನು ಬೇಕಾದ್ರೆ ಅದನ್ನು ಬ್ಯೂಟಿಫಿಕೇಷನ್ ಮಾಡೋದು ನಾವು ಅದು ಬೇರೆಯೇ, ಅದು ಬೇರೆ. ಅದಕ್ಕೆ ನಿಮಗೆ ಬ್ರೈನ್ ಬೇಕೇ ಬೇಕು, ಅದಕ್ಕೆ ಅನುಭವ ಬೇಕು, ಬ್ರೈನ್ ಬೇಕು. ಕಾಂತಾರದ ಎಕ್ಸ್ಪೀರಿಯನ್ಸ್ ಹೇಳಿ, ನಾನು ಭಾರಿ ಕುತೂಹಲ ಇದೆ ಸರ್. ಕಾಂತಾರದ್ದು ಏನದು, ಯಾವ ಮಟ್ಟ ಅದು, ಅದರಲ್ಲಿ ಎಲ್ಲನೂ ಇದೆ, ಸಂಗೀತ, ಕತೆ, ಗ್ರಿಪ್ ಹಿಡ್ಕೊಂಡಿರೋದು ಆಡಿಯನ್ಸನ್ನು ಎಲ್ಲನೂ ಸೇರಿಕೊಂಡು ಮಾಡೋದು ಆಯ್ತು. ಅದು ಹೌದು, ಆಯಿತು ಸರ್, ಅದು ಖಂಡಿತ. ಕಾಂತಾರ ಹೇಗೆ ಅಂದರೆ ಸರ್, ಆ್ಯಕ್ಚುಲಿ ನಮಗೆ ಸಿನಿಮಾ ಶೂಟಿಂಗ್ ಆಗಬೇಕಾದ್ರೆ ರಿಷಬ್ ಶೆಟ್ಟಿಯವರು ಕಾಂತಾರ ಸಿನಿಮಾಗಿಂತ ಮುಂಚೆ ರಿಷಬ್ ಶೆಟ್ಟಿಯವರು ಬೇರೆ, ಕಾಂತಾರ ಸಿನಿಮಾ ಆದಮೇಲೆ ರಿಷಬ್ ಶೆಟ್ಟಿಯವರು ಬೇರೆ, ಇಬ್ಬರೂ ಬೇರೆ ಅನ್ನತ್ತೆ ನಾನು ಹೇಳ್ತೀನಿ. ಯಾಕಂದರೆ ಅವಾಗ ಅವರಿದ್ದಿದ್ದು ವೇಗ ಇರ್ತಲ್ಲ, ಅದು ಮುಂಚೆ ನಾನು ಅಂದರೆ ವೇಗ ಅಂದರೆ ಅಗ್ರೆಸಿವ್ನೆಸ್, ಅದು ಬಂದು ಕಾಂತಾರ ಸಿನಿಮಾ ಮಾಡ್ಬೇಕಾದ್ರೆ ಅದು ದುಪ್ಪಟ್ಟಲ್ಲ, ಒಂದು 300-400 ಪಟ್ಟಿಗೆ ಆಗಿತ್ತು. ಸೊ ಸಮಥಿಂಗ್ ಏನೋ ಒಂದು
ಅವರಲ್ಲಿ ಒಂದು ಚೇಂಜಸ್ ನಾನು ನೋಡಿದೆ. ಹಿಂಗೆ ಅಂತ ಹೇಳಿದ್ರೆ ಯಾವಾಗ ಕುಂದಾಪುರದಲ್ಲಿ ಹೋಗಿ ಅವರು ಅಲ್ಲೇ ಸ್ಕ್ರಿಪ್ಟ್ ಎಲ್ಲ ವರ್ಕೆಲ್ಲ ಮಾಡಿ ಲಾಕ್ಡೌನ್ ಟೈಮಲ್ಲಿ ಕುತ್ಕೊಂಡು ಮಾಡಿ ಕೆಲಸ ಮಾಡಿ ಅವ್ರ ಸ್ಟುಡಿಯೋಕ್ಕೆ ಬರೋಕ್ಕಾಗ್ತಿರಲಿಲ್ಲ. ಸೊ ಸಾಂಗ್ನು ಸಿಂಗಾರ ಸಿರಿ ಅದೊಂದು ಪಲ್ಲವಿ ಒಂದು ಬಿಟ್ಟರೆ ಇನ್ನೇನು ಕೆಲಸಗಳಾಗಿರಲಿಲ್ಲ. ಆ್ಯಕ್ಚುಲಿ ಲಾಸ್ಟ್ 40-50 ದಿವಸದಲ್ಲೇ ಮ್ಯಾಕ್ಸಿಮಮ್ ಮ್ಯೂಸಿಕ್ ಆಫ್ ದ ಸಿನಿಮಾನೇ ಆಗಿದ್ದು ಸರ್. ಇಟ್ಸ್ ಎ ಮ್ಯಾಜಿಕ್ ಪೀರಿಯಡ್. ಆಮೇಲೆ ಅವ್ರ ಪ್ರೊಸೆಸ್ ಎಲ್ಲ ಹೇಳೋರು, ಈ ಥರ ನಾವು ಎಷ್ಟು ಕಟ್ನಿಟ್ಟಿಂದ ಇದ್ವಿ, ವ್ರತ ಇದ್ವಿ ನಾವು ಮಾಡಿದ್ವಿ ಅಂತ. ಸೊ ಭೂತಕ್ಕೆ ಹೋದೆ, ಯಾಕಂದರೆ ಅದು ನನಗೆ ತುಂಬ ನಂಬಿಕೆ ಇರೋದ್ರಿಂದ ನಾನು ಅವರು ಅಷ್ಟು ಶ್ರದ್ಧೆ ಮಾಡಬೇಕಾದ್ರೆ ನಾನು ಮಾಡಬೇಕಲ್ಲ ಅಂಥೇಳಿ ನಾನು ಒಂದು 15-20 ದಿವಸ ಮುಗಿದೋದು ಅಂತ ಅಂದ್ಕೊಂಡು ನಾನು ಶುರು ಮಾಡಿದಾಗ 2 ತಿಂಗಳಾಗೋಯ್ತು ನನಗೆ. ನಾನು ಒಂದು ಕಟ್ನಿಟ್ಟಾದ ಒಂದು ವ್ರತದಲ್ಲಿದ್ದು ಆ ಸಿನಿಮಾ ನಮಗೆ ಕೆಲಸ ಅದು ಆಗಿದ್ದು ಸರ್. ಅದು ಆ ಥಾಟ್ ನನಗೆ ಏನಕ್ಕೆ ಬಂತು ಅದು ಏನೂ ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ಇದ್ದರೆ ಕಾಂತಾರದ್ದು ಬ್ಯಾಕ್ಗ್ರೌಂಡ್ ಮಾಡಬೇಕು, ತುಂಬ ಪ್ರೆಷರ್ ಇತ್ತು ನನಗೆ, ಮುಗಿಸ್ಬೇಕು. ಕೆಲವೊಂದೆಲ್ಲ ಅವರು ಶೂಟಿಂಗ್ ಆದಮೇಲೆ ನಾನು ಹಾಡು ಮಾಡಿದ್ದು ಉಂಟು ಮೋಸ್ಟ್ ಆಫ್ ದ ಇದೆಲ್ಲನೂ. ಸೊ ಆ ಥರ ಅದು ಲಾಸ್ಟ್ 40-50 ದಿವಸದಲ್ಲಿ ಆಗಿದ್ದ 90% ಆಫ್ ದ 85% ಅಂತ ಅಂದ್ಕೊಳ್ಳೋಣ ಸರ್. ಕೆಲವೊಂದು ಸಾಂಗೆಲ್ಲ ಒಂದು ಐಡಿಯಾ ಆಗಿತ್ತೆಲ್ಲ, ನಾನು ವರಹ ರೂಪಂದಾಗಲಿ ಎಲ್ಲ ಒಂದು ಐಡಿಯಾ ಎಲ್ಲ ಆಗಿತ್ತು. ಬಟ್ ಎಲ್ಲನೂ ಒಂದು ರೌಂಡ್ ಆಫ್ ಆಗಿದ್ದೇನೆ ಲಾಸ್ಟ್ ಮ್ಯಾಜಿಕಲ್ ಪೀರಿಯಡ್ ಆಫ್ 40 to 50 ಡೇಸ್ ಒಳಗಡೆನೇ ಅದಾಗಿತ್ತು. ಹೆಂಗೆ ಏನು ಗೊತ್ತಿಲ್ಲ, ನಾನು ಓದೆ ರೆಕಾರ್ಡ್ ಮಾಡಿ. ಯಾಕಂದರೆ ಆ ಟೈಮಲ್ಲಿ ನನಗೆ ವಿಕ್ರಾಂತ್ ರೋಣ ಸಿನಿಮಾ ಇತ್ತು ರಿಲೀಸಿಗೆ. ಅದ್ರ ಹಿಂದಿನ ಒಂದು 2-3 ವಾರದ ಮುಂಚೆ ವಿಕ್ರಾಂತ್ ರೋಣ, ಕಾಂತಾರ ರಿಲೀಸ್ ಆಗಿದ್ದಕ್ಕೆ 1 ವಾರದ ಮುಂಚೆ ಗುರು ಶಿಷ್ಯರು, ಕಾಂತಾರ ರಿಲೀಸ್ ಆದಮೇಲೆ ಕಾಂತಾರ ಸಿನಿಮಾ ರಿಲೀಸ್ ಆದಮೇಲೆ ಗಂಧದ ಗುಡಿ, ಅಪ್ಪು ಸರ್ ಅವ್ರದ್ದು ಗಂಧದ ಗುಡಿ ರಿಲೀಸ್ ಇತ್ತು. ಅದಾದಮೇಲೆ ಇನ್ನೊಂದು ಐ ಥಿಂಕ್ ಚಾಂಪಿಯನ್ ಅಂತ ಒಂದು ಸಿನಿಮಾ. ನನಗೆ ಹೆಂಗಿತ್ತು ಅಂತ ಹೇಳಿದ್ರೆ, ನಾನು ಡೈಲಿ ಕೆಲಸ ಮಾಡ್ತಾಯಿದ್ದೀನಿ. ಯಾಕಂದರೆ ಒಪ್ಕೊಂಡಿದ್ದು ಬೇರೆ 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 ಟೈಮ್ನಲ್ಲಿ, ಬಟ್ ಎಲ್ಲರೂ ಆ ಒಂದು 1 ಅಥವಾ 2 ವಾರ ಡಿಫರೆನ್ಸಲ್ಲೇ ಎಲ್ಲರದ್ದು ರಿಲೀಸ್ ಇತ್ತು. ಈ ಕಡೆ ವಿಕ್ರಾಂತ್ ರೋಣ ಮುಗಿಸ್ಬೇಕು, ಸುದೀಪ್ ಸರ್ ನೋಡಬೇಕು ಅಂತ ಹೇಳ್ತಿದ್ದಾರೆ, ಈ ಕಡೆ ಕಾಂತಾರ ಮುಗಿಸ್ಬೇಕು, ರಿಷಬ್ ಶೆಟ್ಟರು ಪಾಪ ಅವ್ರು ಬಂದ ಜನ ಹಿಂಗೆ ಮಾಡಿದ್ರೆ ಹೆಂಗೆ, ತುಂಬ ಇದು ನೀವು ಅಂದ್ಕೊಂಡಿರೋ ಥರ ಸಿನಿಮಾ ಅಲ್ಲ, ಇದು ಬೇರೆ ರೀತಿಯ ಸಿನಿಮಾ, ಇಲ್ಲ ಶೆಟ್ರೆ ಮಾಡೋಣ, ಶೆಟ್ರೆ ಬೇಜಾರಾಗ್ಬಿಡಿ, ಶೆಟ್ರೆ ಇದು ಮಾಡೋಣ ಅಂತ ನಾನು ಅವರಿಗೂ ಸಮಾಧಾನ ಮಾಡಿಕೊಂಡು, ಈ ಕಡೆ ಗಂಧದ ಗುಡಿ ಅಪ್ಪು ಸರ್ ಅವರು ಅಜನೀಶ್, ಇದು ನನಗೆ ಇನ್ನೂ ಜ್ಞಾಪಕ ಇದೆ, ವಿ ಹ್ಯಾವ್ ಟು ಟೇಕ್ ದಿಸ್ ಇಂಟರ್ನ್ಯಾಷನಲ್ ಅಜನೀಶ್ ಅಂತ ಇರೋರು ನನಗೆ ಅಜ್ಜು ಅನ್ನೋ ಥರ ಶುರು ಆಯಿತು. ಸೊ ಎಲ್ಲನೂ ಅಂದರೆ ಯಾವುದೂ ನಾನು ಇದನ್ನು ಇದು ಮಾಡೋಂಗಿಲ್ಲ, ಯಾಕಂದರೆ ಎಲ್ಲನೂ ನನ್ನ ಕೊಡಬೇಕು ನನಗೆ. ಹೆಂಗಂದರೆ ಇರೋ ಇದೆಲ್ಲ ಹಿಂಗೆ ಹಾಕಿ ಕೆಲಸ ಮಾಡಿದ್ದು ಆವಾಗ. ಸೊ ಎಲ್ಲನೂ ಬಟ್ ಕಾಂತಾರ ಬಂದು ವಿಕ್ರಾಂತ್ ರೋಣ ನಮಗೊಂದು ತುಂಬ ಒಳ್ಳೆಯ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಪಕ್ಕದ ನನಗೆ ಆ್ಯಕ್ಚುಲಿ ವಿರೂಪಾಕ್ಷ ಅಂತ ಒಂದು ಸಿನಿಮಾ, ಆ ಸಿನಿಮಾ ಬಂದು ನನಗೆ ಕಾಂತಾರ ವಿಕ್ರಾಂತ್ ರೋಣ ಟ್ರೈಲರ್ ರಿಲೀಸ್ ಆದಮೇಲೆ ಅದನ್ನು ನೋಡಿ ನನಗೆ ಅದು ಅವಾಗಲೇ ನನಗೆ ಮಾತಾಡಿಸಿಲ್ಲ, ಈ ಥರ ಇದಾದ ಕೂಡಲೇ ನಾವು ಈ ಸಿನಿಮಾ ನೀವು ಮ್ಯೂಸಿಕ್ ಮಾಡಬೇಕು ಅಂತ ಆಯಿತು, ನನಗೆ ಮಾತುಕತೆ ಆಯಿತು. ಸೊ ಕಾಂತಾರ ಅದಾದಮೇಲೆ ಕಾಂತಾರ ಬಂದಿದ್ದು ವೇಗಕ್ಕೆ ಇನ್ನೇನು ಸಹ ಗೊತ್ತಾಗಲಿಲ್ಲ, ಅದು ಹಂಗೆ ಆವರಿಸ್ಕೊಂಡ್ಬಿಡ್ತು ಎಲ್ಲನೂ. ಸೊ ಈಗ ನಂಗೆ ಜ್ಞಾಪಕ ಇಲ್ಲ ಆ್ಯಕ್ಚುಲಿ ಆ ಲಾಸ್ಟ್ 30-40 ದಿವಸ 1-2 ತಿಂಗಳು ಏನಾಗಿದೆ, ಹೆಂಗಾಯಿತು, ನನಗೆ ಏನೂ ಸಹ ಜ್ಞಾಪಕ ಇಲ್ಲ ನನಗೆ. ಹೆಂಗಾಗಿರ್ಬೋದು, ಹೆಂಗೆ ಯೋಚನೆ ಮಾಡಿದೆ, ನನಗೆ ಎಲ್ಲ ಯಾರು ಬಂದರೆ ಸಿನಿಮಾ ಬಿಟ್ಟು ಬೇರೆ ಇನ್ನೇನಾರು ಮಾತಾಡಿ, ಏನಿಲ್ಲ ಅಜ್ಜು ಊಟ ಆಯ್ತಾ, ತಿಂಡಿ ಆಯ್ತಾ, ಇಷ್ಟು ಮಾತ್ರ ಆದರೆ ಕೇಳಿ ಯಾರಾದರೂ. ಎಲ್ಲರೂ ಯಾಕಂದರೆ ಒಂದು ಫೋನ್ ಬಂದರೆ ನನ್ನ ಕೈ ನಡಗದು ನನಗೆ, ಅಯ್ಯೋ ಏನು ಹೇಳಿ, ಕೆಲಸ ನಡೀತದೆ, ಕೆಲಸ ನಡೆಯುತ್ತೆ. ಬಟ್ ಇವಾಗ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಸರ್ ನಾನೊಂದು HR ಕೆಲಸ ಮಾಡಬೇಕು, ಓಕೆನಾ. ಅವರು ಯಾಕಂದರೆ ಅವ್ರಿಗೆ ಬಂದಿರೋದು ಇವಾಗ ಏನೋ ಒಂದು ಕೆಲಸ ಆಗಿರೋದಿಲ್ಲ, ಆ ಕೆಲಸ ಬಂದು ಇವಾಗ ಇವತ್ತು ಕೊಡ್ತೀನಿ ಅಂದಿದ್ರೆ ಇವತ್ತು ಸಂಜೆ 5 ಗಂಟೆಗೆ ಕೊಡ್ತೀನಿ ಅಂದರೆ ಕೆಲವೊಂದು ಸತಿ ಆ 4 ಗಂಟೆ 4:15 ಮುಗ್ದಿರುತ್ತೆ. ಸೊ ನಾನು ಹೇಳೋಕ್ಕಾಗಲ್ಲ, ಬೆಳಿಗ್ಗೆ ಫೋನ್ ಮಾಡಿದಾಗ ರೆಡಿನಾ ಅಂತ ಹೇಳಿದಾಗ ಹಾಂ ಸರ್ ಎಲ್ಲ ರೆಡಿ ಇದೆ ಅಂತಲೇ ನಾನು ಹೇಳಬೇಕು. ಯಾಕಂದರೆ ನಾನು ಅವರಿಗೆ ಟೆನ್ಷನ್ ಕೊಟ್ಟೆ ಅಂದರೆ ಅನವಶ್ಯಕವಾಗಿ ಅದು ಎಲ್ಲನೂ ಹಾಳು ಮಾಡಿಬಿಡುತ್ತೆ. ಸೊ ಆಗ್ತದೆ ಸರ್, ಐ ನೋ ಆ ಟೈಮಿಗೆ ನಾನು ಖಂಡಿತ ನಾನು ಮುಗಿಸ್ತೀನಿ ಅಂತ. ಬಟ್ ಏನಂದರೆ ಏನೋ ಮುಗಿಸ್ಕೊಡೋಕ್ಕೂ ಆಗೋದಿಲ್ಲ ಸರ್. ನಾನು ಐ ಹ್ಯಾವ್ ಟು ವರ್ಕ್, ನಾನು ಕೆಲಸ ಮಾಡಿ ಅದು ಏನೋ ಒಂದು ಇನ್ನರ್ ಫೀಲಿಂಗ್ ಬರುತ್ತೆ ನನಗೆ. ಕಾಂತಾರದಲ್ಲಿ ಇನ್ನೂ ಜ್ಞಾಪಕ ಇದೆ, ಲಾಸ್ಟು ಅವರಿಗೆ ಗುಳಿಗ ಪ್ರವೇಶ ಅವರಿಗೆ ಆಗುತ್ತೆ ರಿಷಬ್ ಅವ್ರಿಗೆ. ನಾನು ಅಲ್ಲಿಗೆ
ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ರೆಕಾರ್ಡ್ ಮಾಡಿದ ಕೆಲವು ಫೈಲ್ಸ್ ಎಲ್ಲ ಇತ್ತು. ಅಲ್ಲಿ ಆ ದೈವ ಬಂದು ಆಕರ್ಷಣೆ ಆದಾಗ ಅಲ್ಲಿ ನುಡ್ಸೋಂಥ ಒಂದು ವಾದ್ಯ, ಅಲ್ಲಿ ವಾದ್ಯ ನುಡ್ಸೋಂಥ ಒಂದು ಇದು ದೈವ ಗಮನ ಆದಾಗ ಒರಿಜಿನಲ್ ಅದ್ರದ್ದು ಲೈವ್ ರೆಕಾರ್ಡ್ ಮಾಡಿ ನಾನು ನೋಡ್ತಾ ಇದ್ದೆ ನಾನು ಹೆಂಗೆ ಅಂತ. ಅದೇ ಲಾಸ್ಟ್ ನಾನು ಮಾಡಿದ್ದು. ಅದಾದಮೇಲೆ ವರಾಹ ರೂಪಮ ಹಾಡು ಬರುತ್ತೆ, ಮುಗಿಯುತ್ತೆ. ವರಾಹ ರೂಪಮ ಹಾಡು ರೆಡಿ ಇತ್ತು ಆವಾಗಲೇ. ಸೊ ನಾನು ನೋಡ್ತಾ ಇದ್ದೀನಿ, ಏನು ಮಾಡೋಣ ಅಂತ ಗೊತ್ತಿಲ್ಲ. ಮಾತಾಡ್ತಾ ಇದ್ದೀವಿ, ಅಜ್ಜಣ್ಣ ಹಿಂಗೆ ಆದರೆ ಸರಿ ಆಗೋದಿಲ್ಲ, ತುಂಬ ಟೈಮ್ ಆಗ್ತಾಯಿದೆ, ಮುಗಿಸ್ಬೇಕು, ಲಾಸ್ಟ್ ಮಿನಿಟ್ ಮಾಡ್ಕೊಳ್ಳೋದು ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲ ಆಗಿದೆಯಲ್ಲ ಶೆಟ್ರೆ, ಲಾಸ್ಟ್ ಅದೊಂದು ಗುಳಿಗ ಪೋರ್ಷನ್ ತಾನೇ ಮುಗಿಸ್ತೀನಿ ಅಂತ ಹೇಳಿ ಸಡನ್ನಾಗಿ ನನಗೇನೋ ಅನಿಸ್ತು. ನಾನು ಹೋಗಿ ಕೂತ್ಕೊಂಡು 20 ನಿಮಿಷ ಕೆಲಸ ಮಾಡಿದೆ ಸರ್. ಆ ಹೋಲ್ ಸೀನ್ ಇದೆಯಲ್ಲ, ಲಾಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಸೀನ್ 20 ನಿಮಿಷ ನಾನು ಕೆಲಸ ಮಾಡಿದ್ದೆ ಅದ್ರ ಮೇಲೆ. ಅದನ್ನು ಲೈವ್ ಮಾಡಿದೆಲ್ಲ ಇಂಪೋರ್ಟ್ ಮಾಡಿ ಅದಕ್ಕೇನೋ ಮಾಡಿ ಒಂದು ಲೂಪಲ್ಲಿ ಹಾಕ್ಬಿಟ್ಟು ನಾನು ಮೊಬೈಲಲ್ಲಿ ಏನೋ ಬಂತು ನೋಡ್ತಿದ್ದೆ. ಸಡನ್ನಾಗಿ ಒಂದಿನ ಇಷ್ಟು ಸಾಕು, ನೀನು ನಿಲ್ಲಿಸು ಸಾಕು, ಇದಕ್ಕೆ ಮೇಲೆ ಏನೋ ಮಾಡೋಕ್ಕೆ ಹೋಗ್ಬೇಡ. ನನಗಿದು ಯಾರು ಹೇಳಿದ್ರೋ ಅಥವಾ ನನ್ನ ಬ್ರೈನಲ್ಲಿ ನನಗೆ ಹಂಗೆ ಅನಿಸ್ತೋ ನನಗೆ ಗೊತ್ತಿಲ್ಲ. ನಾನು ಡಿಸೈಡ್ ಮಾಡಿದೆ, ಇನ್ಮೇಲೆ ಇಷ್ಟೇ, ಈ ಸಿನಿಮಾಗೆ ನಾನು ಇನ್ಮೇಲೆ ಇನ್ನೇನೂ ಕೆಲಸ ನಾನು ಮಾಡೋದಿಲ್ಲ, ನನ್ನ ಕೆಲಸ ಮುಗಿದಿದೆ, ನನ್ನ ಕೆಲಸ ನಾನು ಮುಗಿಸಿದ್ದೀನಿ ಅಂತ ನಾನು ಬಂದೆ. ಶೆಟ್ರೆ ನೋಡಿ ಶೆಟ್ರೆ, ನನಗೆ ಸೌಂಡು ತುಂಬ ನನಗೆ ಕೇಳಿ ಡೈಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಆ ಸೌಂಡ್ ನಾನು ಕೇಳ್ತಾ ಇರ್ತೀನಿ. ನನಗೆ ಆಗಲ್ಲ ಶೆಟ್ರೆ, ನೀವು ಸ್ವಲ್ಪ ನೋಡ್ಕೊಂಡು ಬಂದುಬಿಡಿ ಅಂತ ನಾನು ಪ್ಲೇ ಮಾಡಿಬಿಟ್ಟು ಆಚೆ ಬಂದೆ. ನಾನು ಇದೇ ಡೋರ್ ಓಪನ್ ಮಾಡಿ ರಿಷಬ್ ಶೆಟ್ರು ಅಜ್ಜಣ್ಣ ಅಂತ ಬಂದರು. ಸೊ ಅಂದರೆ ಅದನ್ನ ಮನಸ್ಸಲ್ಲಿ ಒಂದು ಏನೋ ಹೇಳ್ತಲ್ಲ ಸರ್, ಅದನ್ನು ನಾವು ಅದ್ರ ಕೇಳಬೇಕು ನಾವು. ಅದು ಕೇಳಿದಾಗ ಅದು ಕರೆಕ್ಟಾಗಿರುತ್ತೆ. ಕೆಲವೊಂದು ಸತಿ ತುಂಬ ಸತಿ ನಮ್ಮ ಮನಸ್ಸು ನಮ್ಮನ್ನು ಫೂಲ್ ಮಾಡುತ್ತೆ. ಸೊ ನಾವೆಲ್ಲ ಪ್ರತಿ ಸಮಯ ಏನೋ ಹೇಳ್ತಾ ಇದೆ ಮನಸ್ಸು ಅಂತ ನಾವೇನೋ ಅಂದ್ಕೋಬಾರ್ದು. ಕೆಲವೊಂದು ಸತಿ ಅದು ನಿಜವಾಗ್ಲೂ ಅನಿಸುತ್ತೆ. ಸೊ ಅದು ಹಂಗೆ ನಾವು ಅವತ್ತು ಅವ್ರು ಹೆಂಗೆ ಬಂದು ಆಚೆ ಹೇಳಿದ್ರು ಅದೇ ರೀತಿ ಪ್ರತಿ ಥಿಯೇಟ್ರಲ್ಲೂ ನಾನು ಥಿಯೇಟ್ರಲ್ಲಿ 4ನೇ ದಿವಸ ನಂಗೆ ಫಸ್ಟ್ 3 ದಿವಸ ನನಗೂ ಟಿಕೆಟ್ ಸಿಕ್ಕಿರಲಿಲ್ಲ. ನಾನು ಹೋಗಿ 4ನೇ ದಿವಸ ನಾನು ಹೋಗಿ ನೋಡ್ತಾ ಇದ್ದೀನಿ. ವಯಸ್ಸಾದವರು ಅಲ್ಲಿ ಚಪ್ಪಲಿ ಬಿಟ್ಟು ಹಿಂಗೆ ನೋಡ್ತಾ ಇದ್ದಾರೆ. ನನಗೆ ಏನು ಆಗ್ತದೆ ಇಲ್ಲಿ ಅಂತ ನಂಗೆ ಗೊತ್ತಿಲ್ಲ. ಫಸ್ಟ್ ದಿವಸ ಆ್ಯಕ್ಚುಲಿ ನಂಗೆ ಮುಗಿಸ್ಬಿಟ್ಟು ನನಗೆ ಆಗ್ತಿಲ್ಲ, ನಮ್ಮ ತಂದೆಯವ್ರನ್ನ ನಾನು ನೋಡೋಕ್ಕೆ ನಾನು ಊರಿಗೆ ಹೋಗಿದ್ದೆ. ಊರಿಗೆ ಹೋಗಿ ಅಲ್ಲ ನೋಡಿಕೊಂಡು ನಾವು ನನ್ನ ಸ್ನೇಹಿತರೆಲ್ಲ ಒಂದು ಜಾಗಕ್ಕೆ ಹೋಗಿದ್ವಿ. ಅಲ್ಲಿ ಇದು ಸಿಗೋದಿಲ್ಲ, ನೆಟ್ವರ್ಕ್ ಸಿಗೋದಿಲ್ಲ. ನಾವು ನೆಟ್ವರ್ಕ್ ಸಿಕ್ಕಿಲ್ಲ ಅಂತ ಹೇಳಿ ದಟ್ ಡೇ ಫೋನ್ ಸಿಗ್ತಾ ಇರಲಿಲ್ಲ. ನಮ್ಮ ಹಳ್ಳಿ ಕಡೆ ಒಳಗೆ ಹೋದರೆ ವಾಪಸ್ ಬಂದು ಭದ್ರಾವತಿ ಹತ್ರ ಬಂದು ಸಿಗ್ನಲ್ ಬರ್ತಾ ನೋಡ್ತಾ ಇದ್ದೀನಿ, ಒಂದೊಂದೇ ಮೆಸೇಜಸ್, ಹಂಗಿದೆ ಹಿಂಗಿದೆ, ಇದು ಹಿಂಗೆ, ಅದು ಹೆಂಗಿದೆ, ವೇರ್ ಆರ್ ಯು, ಎಲ್ಲಿದ್ದೀರಾ, ಏನು ಅಂತೆಲ್ಲ. ಆವಾಗ ಗೊತ್ತಾಯ್ತು ನನಗೂ ಅಂತ ಸಿನಿಮಾ ಸೂಪರ್ ಹಿಟ್ ಆಗಿದೆ ಅಂತ. ತಕ್ಷಣ ನಾನು ನಮ್ಮ ತಂದೆಯವ್ರಿಗೆಲ್ಲ ಹೇಳಿಬಿಟ್ಟು ನಾನು ನನ್ನ ಫ್ರೆಂಡ್ಸೆಲ್ಲ ನಾವು ಬಂದ್ವಿ. ವಾಪಸ್ ಬಂದು ನಾನು ಬಾಬಿಯವರೆಲ್ಲ ಒಟ್ಟಿಗೆ ಹೋಗಿದ್ವಿ. ಸೊ ನಾವು ವಾಪಸ್ ಬಂದು ಆಮೇಲೆ ಗೊತ್ತಾಯಿತು ಓಕೆ ಅಂತ. ಆಮೇಲೆ 4 ದಿವಸ ನಾನು ಹೋಗಿ ನೋಡಿದ್ದು. ಆಮೇಲೆ ಎಲ್ಲರಿಗೂ ಗೊತ್ತು ಏನೇ ಆಯಿತು, ರೆಸ್ಟ್ ಇಸ್ ಹಿಸ್ಟ್ರಿ. ಎಸ್, ಇದು ಕಾಂತಾರ ಕತೆ. ಒಂದು ಅವ್ಯಕ್ತ ಮತ್ತು ಹೇಳಲಿಕ್ಕಾಗದಿರೋ ಒಂದು ಧ್ವನಿ ನಿಮ್ಮನ್ನು ಅದನ್ನು ಲಾಸ್ಟಿಗೆ ಇಷ್ಟು ನನ್ನ ಕೆಲಸ ಅಂತ ಹೇಳ್ತು ಅಲ್ವಾ? ಹೌದು ಸರ್.